ನ್ಯೂಸ್9 ಸಹಭಾಗಿತ್ವದಲ್ಲಿ ಟಿವಿ9 ಆಯೋಜಿಸಿರೋ 2 ದಿನಗಳ ಎಜುಕೇಷನ್ ಎಕ್ಸ್ಪೋಗೆ ಹುಬ್ಬಳ್ಳಿಯಲ್ಲಿ ಇದೀಗ ಚಾಲನೆ ಸಿಗಲಿದೆ. ಇದೇ ಮೊದಲ ಬಾರಿಗೆ ಹುಬ್ಬಳ್ಳಿಯಲ್ಲಿ ಟಿವಿ9 ಅತಿ ದೊಡ್ಡ ಶಿಕ್ಷಣ ಮೇಳವನ್ನು ಹಮ್ಮಿಕೊಂಡಿದೆ. ಕುಸಗಲ್ ರಸ್ತೆಯಲ್ಲಿರುವ ಶ್ರೀ ಶ್ರೀನಿವಾಸ ಗಾರ್ಡನ್ ಸಭಾಂಗಣದಲ್ಲಿ ಇವತ್ತು ಬೆಳಗ್ಗೆ 9 ಗಂಟೆ ನಂತರ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಪಾಂಡುರಂಗ ರಾಣಿ ಎಜುಕೇಷನ್ ಸಮಿಟ್ ಅನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಒಂದೇ ಸೂರಿನಡಿಯಲ್ಲಿ ಎಲ್ಲಾ ರೀತಿಯ ಶಿಕ್ಷಣದ ಸಂಪೂರ್ಣ ಮಾಹಿತಿಯನ್ನ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಈ ಸಮಿಟ್ನಲ್ಲಿ ಪಡೆದುಕೊಳ್ಳಬಹುದಾಗಿದೆ. 45ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಎಜುಕೇಷನ್ ಎಕ್ಸ್ಪೋದಲ್ಲಿ ಭಾಗಿಯಾಗ್ತಾ ಇದ್ದು ಯಾವ ಕೋರ್ಸ್ ಸೂಕ್ತ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ. ಇನ್ನು ವಿದ್ಯಾರ್ಥಿಗಳು ಹಾಗೆ ಪೋಷಕರಿಗೆ ಕಾರ್ಯಕ್ರಮದ ಸ್ಥಳಕ್ಕೆ ತೆರಳೋಕೆ ಹಳೆ ಬಸ್ ನಿಲ್ದಾಣದಿಂದ ಟಿವಿ9 ಉಚಿತ ಬಸ್ ವ್ಯವಸ್ಥೆಯನ್ನ ಕೂಡ ಮಾಡಿದೆ. ಇದೇ ಮೊದಲ ಬಾರಿಗೆ ಹುಬ್ಬಳ್ಳಿಯಲ್ಲಿ ನ್ಯೂಸ್9 ಸಹಭಾಗಿತ್ವದ ಟಿವಿ9 ನಡೆಸ್ತಾ ಇರುವ ಎಜುಕೇಷನ್ ಸಮಿಟ್ಗೆ ಚಾಲನೆ ಲಭ್ಯವಾಗ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮವನ್ನು ಈ ಸಮಿಟ್ ಅನ್ನು ಅಧಿಕೃತವಾಗಿ ಚಾಲನೆ ಮಾಡಲಾಗುತ್ತೆ. ಇದಕ್ಕಾಗಿ ಬೃಹದಾಕಾರದ ವೇದಿಕೆ ಕೂಡ ಸಜ್ಜಾಗಿದೆ. ಬಹಳಷ್ಟು ಪಾಪ್ಯುಲರ್ ಕಾಲೇಜುಗಳು ಶಿಕ್ಷಣ ಸಂಸ್ಥೆಗಳು ಇನ್ನೊಂದು ಎಕ್ಸ್ಪೋದಲ್ಲಿ ಪಾಲ್ಗೊಳ್ತಾ ಇರೋದು. ಇದೀಗ ಜಂಟಿ ಅವಳಿ ನಗರ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಆಯುಕ್ತ ಪಾಂಡುರಂಗ ರಾಣಿ ಎಜುಕೇಷನ್ ಸಮಿಟ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ಆ ಮೂಲಕ 2 ದಿನಗಳ ಕಾಲದ ಎಜುಕೇಷನ್ ಎಕ್ಸ್ಪೋಗೆ ಚಾಲನೆ ಕೂಡ ದೊರೆತಿದೆ. ಇದೀಗ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಪಾಂಡುರಂಗ ರಾಣಿ ಅವರು ಎಜುಕೇಷನ್ ಸಮಿಟ್ ಅನ್ನು ಉದ್ಘಾಟನೆ ಮಾಡಿದ್ದು ಎಕ್ಸ್ಪೋದ ಪರಿವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಬಿಗಿನಿಂಗ್ನಲ್ಲಿ ಎಲ್ಲರಿಗೆ ತೊಂದರೆ ಆಗಿದೆ. ಬೆಂಗಳೂರಿನಿಂದ ಬರುವವರಿಗೆ ಹುಬ್ಬಳ್ಳಿಯ ಕುಸಗಲ್ ರಸ್ತೆಯಲ್ಲಿರುವ ಶ್ರೀ ಶ್ರೀನಿವಾಸ ಗಾರ್ಡನ್ ಸಭಾಂಗಣದಲ್ಲಿ ಎಜುಕೇಷನ್ ಸಮಿಟ್ ನಡೀತಾ ಇದೆ. ನ್ಯೂಸ್9 ಸಹಭಾಗಿತ್ವದಲ್ಲಿ ಟಿವಿ9 ಆಯೋಜಿಸಿರೋ ಈ ಎಜುಕೇಷನ್ ಸಮಿಟ್ಗೆ ಇದೀಗ ತಾನೇ ಅಧಿಕೃತ ಚಾಲನೆ ಲಭ್ಯವಾಗಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಪಾಂಡುರಂಗ ರಾಣಿ ಅವರು ಎಜುಕೇಷನ್ ಸಮಿಟ್ ಅನ್ನು ಉದ್ಘಾಟಿಸಿ ಇದೀಗ ಒಂದು ಸಮಿಟ್ನ ಒಂದು ಪರಿವೀಕ್ಷಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಎಜುಕೇಷನ್ ಎಕ್ಸ್ಪೋ ಬಗ್ಗೆ ಮಾತನಾಡೋದಾದ್ರೆ ಹುಬ್ಬಳ್ಳಿಯಲ್ಲಿದೆ ಪ್ರಪ್ರಥಮ ಬಾರಿಗೆ ಟಿವಿ9 ಆಯೋಜಿಸಿರೋ 2 ದಿನಗಳ ಕಾಲದ ಎಜುಕೇಷನ್ ಎಕ್ಸ್ಪೋ ನಡೀತಾ ಇರೋದು. ಶ್ರೀ ಶ್ರೀನಿವಾಸ ಗಾರ್ಡನ್ ಸಭಾಂಗಣದಲ್ಲಿ ಎಜುಕೇಷನ್ ಎಕ್ಸ್ಪೋ ನಡೀತಾ ಇದ್ದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಇದರಲ್ಲಿ ಪಾಲ್ಗೊಂಡಿರೋದ್ರಿಂದಾಗಿ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಯಾವ್ಯಾವ ಕಾಲೇಜುಗಳಲ್ಲಿ ಯಾವ್ಯಾವ ಕೋರ್ಸ್ ಲಭ್ಯವಿದೆ, ಪರ್ಸೆಂಟೇಜ್ಗೆ ಅನುಗುಣವಾಗಿ ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳೋದು ಸೂಕ್ತವಾಗುತ್ತೆ, ಹಾಗೆ ಆ ಕಾಲೇಜ್ಗಳಲ್ಲಿನ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರಲಿದೆ, ಎಜುಕೇಷನ್ ಲೋನ್ ಯಾವ ರೀತಿ ಫೆಸಿಲಿಟೀಸ್ ಇರಲಿದೆ, ಎಲ್ಲದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಒಂದೇ ಸೂರಿನ ಅಡಿಯಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಇನ್ನು ಈ ಬಾರಿ ಹುಬ್ಬಳ್ಳಿಯಲ್ಲಿ ನಡೀತಾ ಇರುವ ಮೊದಲ ಎಜುಕೇಷನ್ ಎಕ್ಸ್ಪೋ ಟಿವಿ9 ಆಯೋಜಿಸಿರುವ ಮೊದಲ ಎಜುಕೇಷನ್ ಎಕ್ಸ್ಪೋದಲ್ಲಿ 45ಕ್ಕೂ ಹೆಚ್ಚು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗ್ತಾ ಇದ್ದು ಆ 45 ಶಿಕ್ಷಣ ಸಂಸ್ಥೆಗಳಲ್ಲಿ ಇರುವ ಸಂಪೂರ್ಣ ಶಿಕ್ಷಣದ ಮಾಹಿತಿ ಒಂದೇ ಸೂರಿನ ಅಡಿಯಲ್ಲಿ ಲಭ್ಯ ಆಗಲಿದೆ. ಇವತ್ತಿನಿಂದ 2 ದಿನಗಳ ಕಾಲ ಈ ಎಜುಕೇಷನ್ ಎಕ್ಸ್ಪೋ ನಡೆಯಲಿದ್ದು ಈಗ ಕೆಲವೇ ಕ್ಷಣಗಳ ಹಿಂದಷ್ಟೇ ಇದಕ್ಕೆ ಅಧಿಕೃತವಾದ ಚಾಲನೆ ಲಭ್ಯವಾಗಿದೆ. ಹುಬ್ಬಳ್ಳಿ ಧಾರವಾಡ
ಪೊಲೀಸ್ ಆಯುಕ್ತ ಪಾಂಡುರಂಗ ರಾಣಿ ಅವರು ಎಜುಕೇಷನ್ ಸಮಿಟ್ನ ಉದ್ಘಾಟನೆ ಮಾಡಿ ಇದೀಗ ಎಜುಕೇಷನ್ ಸಮಿಟ್ನ ಪರಿವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿಂದ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಡಿಗ್ರಿ ಕಾಲೇಜ್ ಇಲ್ಲೇ ಮಾಡ್ತಾರೆ. ಆಮೇಲೆ SDM ಅವ್ರದ್ದು ಯೂನಿವರ್ಸಿಟಿ ಏನಪ್ಪ ಅಲಯನ್ಸ್ ಎಲ್ಲ ಲೋನ್ ಎಲ್ಲ ಕೊಡ್ತೀರಲ್ಲ, ಎಜುಕೇಷನ್ ಲೋನ್ ಎಷ್ಟು ಕೊಡ್ತೀರಾ? ಎಜುಕೇಷನ್ ಲೋನ್ ಡಿಪೆಂಡ್ಸ್ ಫ್ರಮ್ 4 lakh to 1.5 crore. ಹೋಗ್ಬೇಕಂದ್ರೆ ಅಪ್ ಟು 1.5 crore. ಹೌದಾ? ಡಿಸೈನರ್ ಬ್ರಾಂಚ್ ಎಲ್ಲಿದೆ? ಬೆಂಗಳೂರಲ್ಲಿ ಒಂದು 4-5 ಇದೆ. 5-6 ಮಾಡ್ತಾರೆ. ಎಲ್ಲ ಬೇಕಾದರೆ anybody, if you know anybody, you can send it. We will definitely do. Ramaya. Yes. Yes. In medical we have yes, sir. The other medical college will come soon, but it is apart from university. Applied science, but dental science is not umbrella under university. Under university, minus medical, engineering, all other yes, beautiful. Okay. Chaitanya. TV9. Hello. Media 9. Media 9 full of journalists. We actually TV9 and News 9 initiatives. Career is just 5 months. Practical experience. ಎಲ್ಲ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಹೇಳ್ತಾರೆ. ಹೌದಾ? 1 year ನಾವು ಎಲ್ಲ ರೆಡಿ ಮಾಡ್ತಾರೆ. ಏನು ಸರ್? ಹೌದಾ? ಹೌದಾ? ಕರ್ನಾಟಕ ಯೂನಿವರ್ಸಿಟಿಗೆ ಹೋಗಿದೆ. ಡಿಫೆನ್ಸ್ಗೆ ಅಲ್ಲಿ ಅವರ ಎಲ್ಲ after the education professionals they are very definitely 1 year course. 1 year 9 months practical practical knowledge again the aim was syllabus use ಆಗುದಿಲ್ಲ field ಅದಕ್ಕಾಗಿ ಇದು ನೀವು ಯು ಕವರ್ಡ್ ಆಲ್ ದ ಥಿಂಗ್ಸ್ ನಾವು ಓನ್ಲಿ ಇದು ಕನ್ಸಲ್ಟೆನ್ಸಿ ಅಂತ
ಬನ್ನಿ ಸರ್. ಫ್ರೇಮ್ ಅದಲ್ಲ ಪಂಚ ಆಗಿದೆ ಅಂತ ಫ್ರೇಮ್ ಕೊಡೋಕ್ಕೆ. ಎಲ್ರಿಗೂ ನಮಸ್ಕಾರ. ಹಲೋ 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 ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಟಿವಿ9 ಎಜುಕೇಶನ್ ಸಮಿಟ್ ಮತ್ತೊಮ್ಮೆ ಬರ್ತಾ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ ನಾವು ಟಿವಿ9 ಎಜುಕೇಶನ್ ಸಮಿಟ್ ಅನ್ನ ಮಾಡ್ತೀವಿ. ಅದ್ಭುತವಾದಂತಹ ಪ್ರತಿಕ್ರಿಯೆ ಆ ಭಾಗದಲ್ಲಿ ವ್ಯಕ್ತವಾಯಿತು. ಅಲ್ಲಿ ಸಿಕ್ಕಂತ ಪ್ರತಿಕ್ರಿಯೆಯಿಂದಾಗಿ ನಾವೀಗ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ ಬರ್ತಾ ಇದೀವಿ. ಪಕ್ಕದಲ್ಲಿ ವಿದ್ಯಾಕಾಶಿ ಧಾರವಾಡ ಕೂಡ ಇದೆ. ಹೀಗಾಗಿ ಉತ್ತರ ಕರ್ನಾಟಕದ ಭಾಗದಂತ ಈ ಒಂದು ಭಾಗಕ್ಕೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಒಂದೇ ಸುರುನಡಿಗೆ ವಿದ್ಯಾಕ್ಷೇತ್ರದ ನಮ್ಮ ನಾಡಿನ ನಮ್ಮ ದೇಶದ ಪ್ರತಿಷ್ಠಿತ ವಿದ್ಯಾಶಿಕ್ಷಣ ಸಂಸ್ಥೆಗಳ ಸಂಪೂರ್ಣ ಮಾಹಿತಿ ಎಜುಕೇಶನ್ ಫೀಲ್ಡ್ ನ ಪಿನ್ ಟು ಪಿನ್ ಡೀಟೇಲ್ ಅನ್ನ ಕೊಡೋದಕ್ಕೆ ಮತ್ತೊಮ್ಮೆ ಈಗ ಎಜುಕೇಶನ್ ಸಮಿಟ್ ಟಿವಿ9 ಎಜುಕೇಶನ್ ಸಮಿಟ್ ಬರ್ತಾ ಇದೆ. ಮತ್ತೊಂದು ವಿಚಾರ ಅಂದ್ರೆ ಇದೆ ಮೊದಲ ಬಾರಿಗೆ ನಾವು ಹುಬ್ಬಳ್ಳಿಯಲ್ಲಿ ಒಂದು ವಿಶೇಷವಾದ ಎಜುಕೇಶನ್ ಸಮಿಟ್ ಅನ್ನ ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಭಾಗದ ಜನರಿಗೆ ಯಾವ್ಯಾವ ರೀತಿಯಾದಂತಹ ಶಿಕ್ಷಣ ಕ್ಷೇತ್ರದ ಆಯ್ಕೆಗಳಿವೆ ಇದರ ಪರಿಚಯವನ್ನು ನೀಡೋದಕ್ಕೆ ನಾವು ಕೂಡ ಸಜ್ಜಾಗಿದ್ದೀವಿ. ಇನ್ನೇನು ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಅತಿಥಿಗಳು ಕೂಡ ಬಂದಿದ್ದಾರೆ. ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದಂತಹ ಪಾಂಡುರಂಗ್ ರಾಣೆ ಅವರು ಈಗಾಗಲೇ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ಪಾಂಡುರಂಗ್ ರಾಣೆ, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು, ಅವರು ವೇದಿಕೆ ಮೇಲೆ ಬರಬೇಕಾಗಿ ನಾನು ಕೊಡ್ತೀನಿ. ಹಾಗೆ ಆನಂದ್ ಜಿ ಪಾಟೀಲ್, ರೀಜನಲ್ ಮ್ಯಾನೇಜರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೀಜನ್ 1 ಹುಬ್ಬಳ್ಳಿ ಧಾರವಾಡ, ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಆಹ್ವಾನಿಸ್ತೇನೆ. ಇನ್ನು ಟಿವಿ9 ಪ್ರಧಾನ ವರದಿಗಾರರಂತ HP ಕಿರಣ್ ಅವರು ಕೂಡ ನಮ್ಮ ಜೊತೆಗೆ ಆಗಲೇ ಜಾಯ್ನ್ ಆಗಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ನಾನು ಕೋರ್ಕೊಳ್ತೇನೆ. ಹಾಗೆ ನಮ್ಮ ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ರಾಜಶೇಖರ್ ಜಿ, ಟಿವಿ9 ನೆಟ್ವರ್ಕ್, ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೋರ್ಕೊಳ್ತೇನೆ. ಕಾರ್ಯಕ್ರಮ ಆರಂಭ ಮಾಡ. ನಮ್ಮಲ್ಲಿ ಈಗಾಗಲೇ ಅತಿಥಿಗಳು ಕೂಡ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನ ಸ್ವಾಗತಿಸುವುದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ. ಮೊದಲನೇದಾಗಿ ನಮ್ಮ ತಂಡ ಕೂಡ ರೆಡಿ ಆಗಿದೆ ಅವರನ್ನ ಸ್ವಾಗತ ಮಾಡೋದಕ್ಕೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದಂತಹ ಪಾಂಡುರಂಗ್ ರಾಣೆ ಅವರಿದ್ದಾರೆ. ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತ ಕೋರಬೇಕಾಗಿ ಹಾಗೆ ಆನಂದ್ ಜಿ ಪಾಟೀಲ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ರೀಜನಲ್ ಮ್ಯಾನೇಜರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಇನ್ನು ಟಿವಿ9 ಪ್ರಧಾನ ವರದಿಗಾರ HP ಕಿರಣ್ ಈಗಾಗಲೇ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ರಾಜಶೇಖರ್ ಜಿ, ಅವರು ಕೂಡ ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ. ನಮ್ಮ ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ಆರಂಭ ಮಾಡೋದಕ್ಕಿಂತ ಮೊದಲು ದೀಪ ಬೆಳೆಸೋದು ನಮ್ಮ ಸಂಸ್ಕೃತಿ. ನಾವು ಈ ಕಾರ್ಯಕ್ರಮವನ್ನ ಶುಭ ಸಂಕೇತವಾಗಿ ದೀಪ ಬೆಳೆಸೋ ಮೂಲಕ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ವಿ. ನಾನು ನಮ್ಮಲ್ಲಿ ಇರುವಂತಹ ಎಲ್ಲ ಅತಿಥಿಗಳನ್ನ ಕೋರ್ಕೋತೀನಿ, ದೀಪ ಬೆಳಕಿ ಕಾರ್ಯಕ್ರಮ ಆರಂಭ ಮಾಡಬೇಕು ಅಂತ ನಿಮ್ಮಲ್ಲಿ ಕೋರ್ಕೋತಾ ಇದ್ದೀನಿ. ಯಶವಂತ್ ಲೆಫ್ಟ್. ರೈಟ್. ಹುಬ್ಬಳ್ಳಿ ಧಾರವಾಡ ಭಾಗದ ಜನತೆಗೆ ಒಂದು ಒಳ್ಳೆ ಅವಕಾಶ. ಯಾಕಂದ್ರೆ ವಿದ್ಯಾಕ್ಷೇತ್ರ ಅಂತ ಬಂದಾಗ ಸಾಕಷ್ಟು ಹೊಸ ಹೊಸ ಆಯ್ಕೆಗಳು ಬರ್ತಾ ಇದೆ. ಇವತ್ತಿನ ಆಧುನಿಕ ಜಗತ್ತಿಗೆ
ಹೊಸ ಹೊಸ ಕೋರ್ಸ್ಗಳು ಬರ್ತಾ ಇದೆ. ಕೇವಲ ಇಂಜಿನಿಯರಿಂಗ್ ಒಂದೇ ಅಲ್ಲ, ಮೆಡಿಕಲ್ ಒಂದೇ ಅಲ್ಲ, ಪ್ರೊಫೆಷನಲ್ ಕೋರ್ಸ್ ಅಲ್ಲ, ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಲ್ಲ, ಸಾಕಷ್ಟು ಅನ್ಕನ್ವೆನ್ಷನಲ್ ಆಗಿರುವಂತಹ ಕೋರ್ಸ್ಗಳು ಕೂಡ ಸಾಕಷ್ಟು ಇದೆ. ಇದೆಲ್ಲದರ ಬಗ್ಗೆ ಮಾಹಿತಿ ನೋಡೋದಕ್ಕೆ ಅಂದ್ರೆ ಯಾವ್ಯಾವ ಕಾಲೇಜಸ್ಗಳಿದೆ, ಕಾಲೇಜ್ಗಳ ಫೀ ಸ್ಟ್ರಕ್ಚರ್ ಇಂದ ಹಿಡಿದು ಫ್ಯಾಕಲ್ಟಿ ತನಕ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಈ ಎಜುಕೇಶನ್ ಸಮಿಟ್ ನಲ್ಲಿ ಎಲ್ಲ ಸ್ಟಾಲ್ ನ ರೆಪ್ರೆಸೆಂಟೇಟಿವ್, ಎಲ್ಲ ಕಾಲೇಜ್ನ ಪ್ರತಿನಿಧಿಗಳು ಈಗಾಗಲೇ ಬಂದಿದ್ದಾರೆ. ಒಂದು ವಿಶೇಷ ಅಂದ್ರೆ ಈ ಎಲ್ಲ 40ಕ್ಕೂ ಹೆಚ್ಚು ಮಳಿಗೆಗಳಿದೆ. ಸುಮಾರು 90 ಕಾಲೇಜ್ಗಳು ಬೆಂಗಳೂರಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅಂದ್ರೆ 90 ವಿವಿಧ ಕಾಲೇಜ್ಗಳು, ಯೂನಿವರ್ಸಿಟಿಗಳು, ಡೀಮ್ಡ್ ಯೂನಿವರ್ಸಿಟಿಗಳು, ಆಟೋನಮಸ್ ಯೂನಿವರ್ಸಿಟಿಗಳು ಇವರೆಲ್ಲೂ ಕೂಡ ಬೆಂಗಳೂರಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಹೀಗಾಗಿ ಸುಮಾರು 90ಕ್ಕೂ ಹೆಚ್ಚು ಕಾಲೇಜ್ಗಳು ಇಲ್ಲಿ ಹುಬ್ಬಳ್ಳಿಯಲ್ಲಿ ಸುಮಾರು 40ರಿಂದ 45 ವಿವಿಧ ವಿದ್ಯಾ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಸಮಿಟ್ ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಿಮ್ಗೆ ಲಿಟ್ರಲಿ 45 ಕಾಲೇಜ್ಗಳಿಗೆ ಹೋಗೋದು ನಿಜಕ್ಕೂ ಕೂಡ ಅಸಾಧ್ಯ. ಯಾಕಂದ್ರೆ ಫಿಸಿಕಲಿ ನೀವು ಪ್ರತಿಯೊಂದು ಕಾಲೇಜ್ಗಳಿಗೆ ಹೋಗೋದು, ಅಲ್ಲಿ ಮಾಹಿತಿಯನ್ನ ಪಡೆಯೋದು, ಸಂಪೂರ್ಣವಾಗಿ ಅದರ ವಿವರವನ್ನ ಪಡೆಯೋದಕ್ಕೆ ನಿಮ್ಗೆ ಕಷ್ಟ ಸಾಧ್ಯ, ತುಂಬಾ ಅಸಾಧ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದರ ವಿವರವನ್ನ ಪಡೆಯೋದು ಕೂಡ ನಿಮ್ಗೆ ಕಷ್ಟವಾಗುತ್ತೆ. ಆದ್ರೆ ಈ TV9 ಸಮಿಟ್ಗೆ ಬಂದ್ರೆ ನಿಮ್ಗೆ ಒಂದೇ ಸೂರಿನಡಿಗೆ ವಿದ್ಯಾ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಮಾಹಿತಿ, ಎಜುಕೇಶನ್ ಇಂದ ಹಿಡಿದು ಇನ್ಫ್ಯಾಕ್ಟ್ ಇಂಜಿನಿಯರಿಂಗ್ ಇಂದ ಹಿಡಿದು ಮೆಡಿಕಲ್ ಇಂದ ಹಿಡಿದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಇರ್ಬೋದು, ಪ್ರೊಫೆಷನಲ್ ಕೋರ್ಸ್ ಇರ್ಬೋದು, ಅದೇ ರೀತಿ ಹೊಸ ಹೊಸ ಆನಿಮೇಟೆಡ್ ಕೋರ್ಸ್ಗಳು ಇರ್ಬೋದು, ಅನ್ಕನ್ವೆನ್ಷನಲ್ ಕೋರ್ಸ್ಗಳು ಇರ್ಬೋದು, ಜೊತೆಗೆ ಅದಕ್ಕೆ ಸಾಲ ಸೌಲಭ್ಯಕ್ಕೆ ಸೇರಿದಂತೆ ಯಾವ್ಯಾವ ರೀತಿಯಂತ ಶಿಕ್ಷಣದ ಸಾಲ ಸೌಲಭ್ಯ ಸಿಗುತ್ತೆ, ಇದರ ಪಿನ್ ಟು ಪಿನ್ ಡೀಟೇಲ್ ಈ ಒಂದು ಸಮಿಟ್ ನಲ್ಲಿ ಸಿಗುತ್ತೆ. ಹೀಗಾಗಿ ಈ ಸಮಿಟ್ ನ ಉದ್ದೇಶ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಯಾವುದೇ ರೀತಿಯಾದಂತಹ ಶಿಕ್ಷಣದ ಮಾಹಿತಿಯ ಕೊರತೆ ಇರಬಾರ್ದು, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ನೀಡೋದು ನಮ್ಮ ಈ TV9 ಸಮಿಟ್ ನ ಒಂದು ಉದ್ದೇಶವಾಗಿದೆ. ಕಾರ್ಯಕ್ರಮ ಆರಂಭ ಮಾಡಿದೀವಿ. ನಾನು ಈಗಾಗಲೇ ದೀಪ ಬೆಳೆದಂತ ಅತಿಥಿಗಳಿಗೆ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಈ ಕಾರ್ಯಕ್ರಮ ಈಗಾಗಲೇ ಅನೇಕರಿಗೆ ರೀಚ್ ಆಗ್ತಾ ಇದೆ. ಮತ್ತೊಂದು ವಿಶೇಷ ಅಂದ್ರೆ ನಾವು ಈಗಾಗಲೇ ಉಚಿತವಾದಂತಹ ಬಸ್ ವ್ಯವಸ್ಥೆಯನ್ನ ಕೂಡ ಅಂದ್ರೆ ನಗರದ ಬೇರೆ ಬೇರೆ ಭಾಗಗಳಿಂದ, ಹುಬ್ಬಳ್ಳಿಯ ಬೇರೆ ಬೇರೆ ಭಾಗಗಳಿಂದ ಈ ಒಂದು ವೆನ್ಯೂಗೆ ರೀಚ್ ಆಗೋದಕ್ಕೆ ನಾವೀಗ ಉಚಿತವಾದಂತಹ ಬಸ್ ವ್ಯವಸ್ಥೆಯನ್ನ ಕೂಡ ಮಾಡಿದ್ದೀವಿ. ಹೀಗಾಗಿ ಇದೊಂದು ಉತ್ತಮವಾದ ಅವಕಾಶ. ನೀವು ನೇರವಾಗಿ ಈ ಒಂದು ಶ್ರೀನಿವಾಸ ಗಾರ್ಡನ್ ಏನಿದೆ ಈ ಭಾಗಕ್ಕೆ ಬಂದು ಶಿಕ್ಷಣ ಕ್ಷೇತ್ರದ ಸಂಪೂರ್ಣ ವಿವರವನ್ನ ಈ TV9 ಎಜುಕೇಶನ್ ಸಮಿಟ್ ನಲ್ಲಿ ಖಂಡಿತ ಪಡೆಯಬಹುದಾಗಿದೆ. ಕಾರ್ಯಕ್ರಮ ಇದೇನು ಆರಂಭ ಆಗಿದೆ. ಈಗ ನಾನೀಗ ಮುಖ್ಯ ಅತಿಥಿಯಾಗಿರುವಂತಹ ಪಾಂಡುರಂಗ ರಾಣೆ ಅವರ ಹತ್ರ ಕೇಳ್ಕೊತೀನಿ ಈ ಒಂದು ಸಮಿಟ್ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ. ಜೊತೆಗೆ ತಾವು ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಅವಕಾಶಗಳು ಕಡಿಮೆ ಆಗ್ತದೆ, ಅಂದ್ರೆ ಈಗಲೂ ಕೂಡ ಅವಕಾಶಗಳು ಇದ್ರೂ ಕೂಡ ಆಗಿನ ಕಾಲದಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಈ ಒಂದು ಸಮಿಟ್ ಬಗ್ಗೆ ತಮ್ಮ ಕಾಲಘಟ್ಟದಲ್ಲಿ, ತಮ್ಮ ವಿದ್ಯಾರ್ಥಿ ದಶೆಯಲ್ಲಿ ಹೇಗಿತ್ತು, ವಿದ್ಯಾ ಕ್ಷೇತ್ರದ ಅವಕಾಶಗಳು, ಮಾಹಿತಿಗಳು ಹೇಗೆ ಸಿಗ್ತಾ ಇತ್ತು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಇರುವಂತಹ ನಮ್ಮ SBI ಸನ್ಮಾನ್ಯ ಪಾಟೀಲ್ ರವರೇ, ನಿಮ್ಮ TV9 ಸಂಸ್ಥೆ ಈ ಇಬ್ಬರು ಹಿರಿಯರು ಬಂದಿದ್ದಾರೆ. ಇಬ್ಬರು ನಮ್ಮ ಪರ್ಸನಲಿ ನನ್ನ ಮಿತ್ರರು ಬಹಳ ವರ್ಷದಿಂದ, ಸನ್ಮಾನ್ಯ ಕಿರಣ್ ಅವರೇ ಹಾಗೂ ರಾಜಶೇಖರ್ ಅವರೇ, ಎಲ್ಲ ಸಂಸ್ಥೆಯ ಕಾಲೇಜುಗಳು, ಯೂನಿವರ್ಸಿಟಿಯಿಂದ ಬಂದಂಥ ಎಲ್ಲ ಪ್ರತಿನಿಧಿಗಳೇ, ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ TV9 ಸಮೂಹದ ಎಲ್ಲ ಮಿತ್ರರೇ, ಈ ಒಂದು ವ್ಯವಸ್ಥೆ ನೀವು ಏನು ಮಾಡ್ತಾ ಇದ್ದೀರಿ, ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಈ ಮಾಹಿತಿಯನ್ನ ನೀಡುವಂಥದ್ದು, ಇದು ಒಂದು ದೊಡ್ಡ ಸೇವೆಯನ್ನು ಸಮಾಜಕ್ಕೆ ನೀವು ನೀಡ್ತಾ ಇದ್ದೀರಿ. ಕಾರಣ ಇಷ್ಟೇ, ನೀವು ಒಂದು ಮೊದಲಿಗೆ ಹೇಳಿದ್ರೆ ನೀವು ಇದ್ದಾಗ ಹೇಗಿತ್ತು, ಇವಾಗ ಹೇಗಿತ್ತು ಅಂತ. ಸಮಾಜ ಪ್ರತಿದಿನವೂ ಬದಲಾವಣೆಯನ್ನು ನೋಡ್ತಾ ಇದೆ. ಇವಾಗ ಪೋಷಕರಿಗೆ ಈ ಫಸ್ಟ್ ಇಯರ್ PUCಗೆ ತಲುಪಿದ ತಕ್ಷಣ ಮಕ್ಕಳು ಅವಾಗಿನಿಂದನೇ ಒಂದು ಟೆನ್ಷನ್ ಶುರು ಆಗ್ತದೆ. ಈ ಜೀವನದಲ್ಲಿ 2 ಸಲ, ಒಂದ್ಸಲ LKG ಮುಂಚೆ ಸೇರಿಸ್ಲಿಕ್ಕೆ ಸೀಟೇ ಸಿಗುದಿಲ್ಲ, ಎರಡನೇದು ಈ ಫಸ್ಟ್ ಇಯರ್ PUC ತಲುಪಿದಾಗ. ಕಾರಣ ಇಷ್ಟೇ, ನಮ್ಮ ಮುಂದೆ ಕಾಣೋದು ನಾವು ಇಂಜಿನಿಯರಿಂಗ್ ಕಳಿಸಬೇಕು ಮಕ್ಕಳಿಗೆ, ಮೆಡಿಕಲ್ ಕಳಿಸಬೇಕು ಅಂತ. ಇವಾಗ ಪ್ರೊಸೆಸ್ ಬಹಳ ಟಫ್ ಆಗ್ತಾ ಹೋಗ್ತಾ ಇದೆ. ಆಮೇಲೆ ಬಹಳ ಜನ ಇಂಜಿನಿಯರ್ಸ್ಗಳು ಓದಿ ಬಹಳ ಜನ ಬಿಟ್ಟಿದ್ದಾರೆ. ಹಿಂದೆ ನಾವು ಬೇಸಿಕ್ ಕೋರ್ಸಸ್ ಇದ್ದು, ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, BSc, BA, BCom ಅಂತ ಒಂಥರ ಫೌಂಡೇಶನ್ ತರ ಇರುವಂತಹ ಕೋರ್ಸಸ್ಗಳು ಆವಾಗ ಹಾಗೆ ಇರ್ತಾ ಇತ್ತು. ಸೈನ್ಸ್ ಬಂದ ತಕ್ಷಣ ಎಲ್ಲ ಸೈನ್ಸ್ಗೆ ಹೋಗೋದು. ಇವಾಗ ಇಂಜಿನಿಯರಿಂಗ್ ಎಲ್ಲ ಇಂಜಿನಿಯರಿಂಗ್ ಅಂತ ಹೇಳಿ ಆಮೇಲೆ ಅದು ರಿಲೇಟಿವ್ ಆಗಿ ಅಥವಾ ಹೇಗೆ ಅದು ಗ್ರೌತ್ ಇರ್ತದೆ ಇಂಡಸ್ಟ್ರೀಸ್ಗಳು, ಅದರ ಮೇಲೆ ಬಹಳ ಅವಲಂಬನೆ ಇರ್ತದೆ. ಆದರೆ ಪೇರೆಂಟ್ಸ್ಗೆ ಏನು ಅಂದರೆ ನಮ್ಮ ಮಕ್ಕಳು ಒಂದು ಒಳ್ಳೆಯ ಮಟ್ಟದಲ್ಲಿ ತಲುಪಬೇಕು ಅಂತ ಹೇಳಿ ಬಹಳ ಕಷ್ಟಪಟ್ಟು, ಯಾಕೆಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನಿದೆ ವಿದ್ಯಾರ್ಥಿ ಜೀವನದ ಬಹಳ ಅತ್ಯಂತ ಮುಖ್ಯವಾದ ಘಟ್ಟ ಅದು. ಯಾಕೆಂದ್ರೆ ಮುಂದೆ ಏನಾಗಬೇಕು, ಯಾವ ಕೋರ್ಸ್ ಅನ್ನ ಚೂಸ್ ಮಾಡುವಂತ ಘಟ್ಟ ಅದು.
ಆ ತರದ್ ಮಾಡುವಾಗ ಯಾರಿಗಾದ್ರೂ ಮನುಷ್ಯನಾದವರಿಗೆ ಅಲ್ಲಿ ಕನ್ಫ್ಯೂಷನ್ ಶುರು ಆಗ್ತದೆ. ಇದು ಹೋದರೆ ಒಳ್ಳೇದು, ತಪ್ಪಾಯ್ತು, ನಾವು ಅದಕ್ಕೆ ಹೋಗ್ಬೇಕಾಗಿತ್ತು ಅಂತ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಯಾಕೆಂದ್ರೆ ಮುಂದಿನ ಜೀವನ ಅದರ ಮೇಲೆ ಅವಲಂಬನೆ ಇರ್ತದೆ. ಹೀಗಿರುವಾಗ ಬಹಳ ಮಹತ್ವದ ಘಟ್ಟದಲ್ಲಿ ಇರುವಾಗ ತಂದೆ ತಾಯಿಯವರಿಗೂ ಕನ್ಫ್ಯೂಷನ್ ಆಗ್ತದೆ, ಸ್ಟೂಡೆಂಟ್ಸ್ಗೂ ಕನ್ಫ್ಯೂಷನ್ ಆಗ್ತದೆ. ಆಮೇಲೆ ಅವರವ್ರ ಗ್ರೂಪ್ ಇರ್ತದೆ, ಫ್ರೆಂಡ್ಸ್ ಇರ್ತದೆ, ಅವ್ರು ಹೇಳ್ತಾರೆ ನಾನು ಇಲ್ಲಿ ಹೋಗ್ತೇನೆ, ಅಲ್ಲಿ ಹೋಗ್ತೇನೆ, ಇಲ್ಲಿ ಹೋಗ್ತೇನೆ ಅಂತ ಹೇಳಿಕೊಳ್ಳುವಾಗ ಇನ್ನೂ ಕನ್ಫ್ಯೂಷನ್ ಶುರು ಆಗ್ತದೆ. ಈ ಒಂದು ಸ್ಟೇಟಸ್ ಇವಾಗ ಇರುವಾಗ ಸೆಕೆಂಡ್ ಇಯರ್ PUC ತಲುಪಿದಾಗ ನೀವು ಏನು ಇವಾಗ ಸೇವೆ ಮಾಡ್ತಾ ಇದ್ರಲ್ಲಿ ಬಹಳ ಅತ್ಯುತ್ತಮವಾದದ್ದು. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಈ ವ್ಯವಸ್ಥೆ ಇರಲಿಲ್ಲ. ಕೆಲವು ಅನೇಕ ಜನರು ಯಾವ ತರ ಸರ್ಕಾರಿ ನೌಕರರಿಗೆ ಸೇರ್ಬೇಕಂತ ಗೊತ್ತಿರಲಿಲ್ಲ. ಅವಾಗ ಈ ತರದ್ದು ವ್ಯವಸ್ಥೆ ಇರಲಿಲ್ಲ. ಇವಾಗ ನೋಡಿ ನೀವು ಏನು ಅರೇಂಜ್ ಮಾಡಿದ್ರೆ ಒಳಗಡೆ ಹೋಗಿ ಎಲ್ಲ ನೋಡಿ ಬಂದಿದ್ದೇವೆ. ಒಂದು 10 ಯೂನಿವರ್ಸಿಟಿ ರಿಪ್ರೆಸೆಂಟೇಟಿವ್ಸ್ ಇದ್ದಾರೆ ಇಲ್ಲಿ, 40 ಜನ ಕಾಲೇಜುಗಳಿಂದ ಬಂದಿದ್ದಾರೆ. ಇದು ದೊಡ್ಡ ಒಂದು ವ್ಯವಸ್ಥೆ ಹುಬ್ಳಿ ಅಂತ ನಗರದಲ್ಲಿ. ಸೊ ಆವಾಗ ಅದರಲ್ಲಿ ವಿಶೇಷವಾಗಿ ಅಷ್ಟೇ ಅಲ್ಲ, ಉಳಿದ ಕೋರ್ಸಸ್ಗಳು, ಕಾಂಪಿಟೇಟಿವ್ ಎಕ್ಸಾಮ್ಸ್, ಸಿವಿಲ್ ಸರ್ವಿಸ್ಗೆ ರಿಲೇಟೆಡ್ ಗೈಡೆನ್ಸ್ ಸಿಗ್ತದೆ. ಬ್ಯಾಂಕಿಂಗ್ ಹೇಳ್ತಾ ಇದ್ರು 4 ಲಕ್ಷದಿಂದ 1.5 ಕೋಟಿವರೆಗೆ ಸಾಲ ಕೊಡ್ತಾರೆ. ನನಗೆ ಗೊತ್ತಿರಲಿಲ್ಲ ಇವಾಗ ಈ ವ್ಯವಸ್ಥೆಯಲ್ಲಿ. ಇದೆಲ್ಲ ನೀವು ಮಾಹಿತಿ ನೀಡ್ತಾ ಇದ್ರಿ. ಅದರ ಜೊತೆಗೆ ನಿಮ್ಮ TV9 ನಿಂದನೇ ಒಂದು ಕೌಂಟರ್ ಇದೆ. ನೀವು ಏನು ಮಾಡ್ತಾ ಇದ್ದೀರಿ ಅಂತ ಫೀಲ್ಡ್ ಟ್ರೈನಿಂಗ್ ಕೊಟ್ಟು ಎಜುಕೇಶನ್ ಆದಮೇಲೆ ಹೇಗೆ ತಯಾರಿ ಮಾಡ್ತಾ ಇದ್ದೀರಿ ಅಂತ ಈ ಒಂದು ಪರಿಪೂರ್ಣವಾದ ಒಂದು ಏನು ವ್ಯವಸ್ಥೆ ಇದೆ ಮಕ್ಕಳಿಗೆ. ಹೀಗೆ ಪಾಠ ಆದಮೇಲೆ ಅಂದರೆ ಒಂದು ಎಜುಕೇಶನ್ ಆದಮೇಲೇನೂ ವ್ಯವಸ್ಥೆ ಇದೆ, ಎಜುಕೇಶನ್ ಪ್ರಾರಂಭ ಮಾಡಲಿಕ್ಕೂ ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಬಹಳ ಚೆನ್ನಾಗಿ, ನಾನು ಸೇವೆ ಅಂತ ಹೇಳಿದ್ದೇನೆ, ನೀವು ಮಾಡ್ತಾ ಇರೋದು ಸಮಾಜಕ್ಕೆ ಇದು ಸೇವೆ. ಇಲ್ಲಿ ವಿದ್ಯಾರ್ಥಿಗಳು ಇನ್ನು ಬರ್ತಾರೆ, ಯಾಕೆಂದ್ರೆ ಸಮಯ ಆಗಿಲ್ಲ. ಬಹಳ ಜನ ಇಲ್ಲಿ ಭಾಗವಹಿಸ್ತಾರೆ ಈ ಕೌಂಟರ್ನಲ್ಲಿ. ಎಲ್ಲರೂ ಇದರ ಒಂದು ಫಲ ತಗೊಳ್ಬೇಕು. ಯಾಕೆಂದ್ರೆ ಬಹಳ ಕನ್ಫ್ಯೂಷನ್ ನಲ್ಲಿ ಇರುವಾಗ ಈ ಒಂದು ದಾರಿ ಇದೆ ಅಂತ ತೋರಿಸ್ಕೊಡ್ತಾ ಇದ್ದೀರಿ, ಈ ದಾರಿನಲ್ಲಿ ನೀವು ಹೋದ್ರೆ ಸರಿ ಹೋಗ್ತದೆ ಅಂತ. ಆಮೇಲೆ ಒಳ್ಳೆ ರೆಪ್ಯೂಟೆಡ್ ಕಾಲೇಜಸ್, ಯೂನಿವರ್ಸಿಟಿಯಿಂದ ಇಲ್ಲಿ ಭಾಗವಹಿಸಿದ್ದೀರಿ. ಅವರ ಮಾರ್ಗದರ್ಶನ ಕೂಡ ಇರ್ತದೆ, ಇದು ಹೋದ್ರೆ ಒಳ್ಳೇದು, ಅದು ಹೋದ್ರೆ ಒಳ್ಳೇದು ಅಂತ ಕೋರ್ಸಸ್ ಬಗ್ಗೆ. ಫೈನಲಿ ಇಷ್ಟೇ, ಎಜುಕೇಶನ್ ಏನಿದೆ ಬಹಳ ಮುಖ್ಯವಾದದ್ದು ಸಮಾಜಕ್ಕೆ, ದೇಶಕ್ಕೆ. ಈ ಎಜುಕೇಶನ್ ಇಲ್ಲದೆ ಇದ್ದರೆ ಮನುಷ್ಯನಾಗಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿದ್ರಿ ವಿದ್ಯಾಕಾಶಿ ಇದು ನಮ್ಮ ಧಾರವಾಡ, ಖಂಡಿತ ಹೌದು. ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ ಎಲ್ಲ ಯೂನಿವರ್ಸಿಟಿಗಳು, ಪ್ರತಿಷ್ಠಿತ ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ ಇದೆ, ಅಗ್ರಿಕಲ್ಚರ್ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಲಾ ಯೂನಿವರ್ಸಿಟಿ, ಅದೇ ತರ ಡೀಮ್ಡ್ ಯೂನಿವರ್ಸಿಟಿಗಳು KLE ಅವರದ್ದು ಇದೆ. ಹೀಗೆ ಆಮೇಲೆ ಕಾಲೇಜಸ್ಗಳು ಕೂಡ ಒಂದೊಂದು ಕ್ಯಾಂಪಸ್ನಲ್ಲಿ 15,000ದಿಂದ 25,000 ಇರುವ ಕಾಲೇಜು ಸಂಸ್ಥೆಗಳು ಇದೆ ಒಂದೊಂದು ಕಾಂಪೌಂಡ್ ಅಡಿಯಲ್ಲಿ. ಇಂತಹ ಒಂದು ದೊಡ್ಡ ಪ್ರಮಾಣದ ಒಂದು ಎಜುಕೇಶನ್ಗೆ ಮಹತ್ವ ಇರುವುದು ಈ ಸ್ಥಳ. ಇಂತಹ ಸ್ಥಳದಲ್ಲಿ ನೀವು ಏನೋ ಏರ್ಪಡಿಸಿದ್ರೆ ಈ ಕಾರ್ಯಕ್ರಮ ಬಹಳ ಪ್ರಸ್ತುತ ಇದು. ಯಾಕೆಂದ್ರೆ ಇದರ ಬೆನಿಫಿಟ್ ಅನ್ನ ಎಲ್ಲರೂ ತಗೊಳ್ಬೇಕು. ಎಲ್ಲ ಹುಡುಗರು ಮತ್ತೆ ಪೋಷಕರು ಪಾರ್ಟಿಸಿಪೇಟ್ ಮಾಡಿ ಏನಾಗ್ತದೆ, ನಮ್ಮ ಪರಿಸ್ಥಿತಿ ಎಲ್ಲಿ ಹೋಗ್ಬೇಕು ಅಂತ ಅರಿವಾಗಬೇಕು. ಯಾಕಂದ್ರೆ ಬಹಳ ಜನ ನಾನು ಬಹಳ ಮಹತ್ವದ ಘಟ್ಟ ಅಂತ ಹೇಳಿದ್ರೆ ನೋಡಿ, CET ಇದು, ಇವಾಗ NET ಇದು ರಿಸಲ್ಟ್ ಆಗಿದ್ಮೇಲೆ ನರ್ವಸ್ ಆಗ್ತಾರೆ. ಅವ್ರ ದಾರಿ ಕಾಣೋದಿಲ್ಲ, ಬ್ಲಾಕ್ ಆಗಿದ್ದಾರ, ಏನ್ ಮಾಡ್ಬೇಕಂತ ಕಾಣೋದಿಲ್ಲ ದಾರಿ. ಆಸ್ ಎ ಪೇರೆಂಟ್ ನಾವು ಅನುಭವಿಸಿದ್ದೇವೆ. ಸೊ ಅದರಿಂದಾಗಿ ಒಳ್ಳೆ ಈ ಮಾರ್ಗದರ್ಶನ ಎಲ್ಲರಿಗೂ ಅವಶ್ಯಕತೆ ಇದೆ. ಆಮೇಲೆ ಬಂದು ಹೋಗುವವರಿಗೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ ನೀವು. ಆಮೇಲೆ ಎಲ್ಲಾ ತರದ ಮಾಹಿತಿ, ಕೋರ್ಸ್ನಿಂದ ಹಿಡಿದು ಫೈನಾನ್ಷಿಯಲ್ ವ್ಯವಸ್ಥೆ, ಪ್ರಾಕ್ಟಿಕಲ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಂತರ ಇದು ಎಲ್ಲ ಪರಿಪೂರ್ಣವಾದ ಒಂದು ವ್ಯವಸ್ಥೆ ಅಂತ ನಾನು ಹೇಳಿ, ಮತ್ತೊಮ್ಮೆ ನಮ್ಮ ಮಿತ್ರರು ಇದ್ದಾರೆ TV9 ಅವರು, ಇನ್ನು ನೀವು ಇದು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು. ಎಲ್ಲ ಕಡೆ ಸ್ಟೂಡೆಂಟ್ಸ್ ಕಮ್ಯುನಿಟಿಗೆ ಇದು ಸಹಾಯ ಆಗಬೇಕು. ಇದು ನಿಮ್ಮ ಸೇವೆ ಸಮಾಜದ ಕಡೆಗೆ ಅಂತ ಹೇಳಿ ಈ ಕಾರ್ಯಕ್ರಮ ನಾವು 5 ಜನರು ಸೇರಿ ದೀಪ ಹಚ್ಚಿದ್ದೇವೆ, ಬೆಳಗಿಸಿದ್ದೇವೆ. ಸೊ ಒಳ್ಳೇದಾಗ್ಲಿ. ಎಲ್ಲದಕ್ಕಿಂತ ಇದು ಬಹಳ ಸುಂದರವಾಗಿ ಆಗಬೇಕು. ಇದರ ಫಲ, ನಿಮ್ಮ ಉದ್ದೇಶ ಏನಿದೆ ಅದು ಎಲ್ಲರಿಗೆ, ಇಲ್ಲಿ ಇರುವಂತ ಎಲ್ಲ ಇವರಿಗೆ ತಲುಪಬೇಕು, ಮಕ್ಕಳಿಗೆ ಮತ್ತೆ ಪೋಷಕರಿಗೆ. ಮತ್ತೆ ಈ ಕಾರ್ಯಕ್ರಮ ನೀವು ಮಾಡಲಿಕ್ಕೆ ನಮ್ಮ ಎಲ್ಲರೂ ರಾಜಶೇಖರ್ ಅವರು ಬಹಳ ಸಲ ಬಂದು ಹೋಗಿದ್ದಾರೆ, ನಿಮ್ಮ ಎಲ್ಲ ಮಿತ್ರರು ಎಲ್ಲ ಶ್ರಮಿಸಿದ್ದಾರೆ.